ಹೇ ಎವ್ರಿವಾನ್, ನಮ್ಮ ತಾರಸಿ ತೋಟದ ಹಣ್ಣುಗಳು ಇದು ನೋಡಿ, ಚೆರಿ ಟೊಮೆಟೊ ಒಳ್ಳೆ ಬಣ್ಣ ಬಂದಿತ್ತು ಅಂತ ಹಾರ್ವೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಹಾಗೆ ಉದ್ರೋಗಿತ್ತಂತೆ. ಸ್ಟಾರ್ ಫ್ರೂಟ್ ಕೂಡ ಅಷ್ಟೇನೆ. ಲಾಲ್ಬಾಗ್ ಹತ್ತಿರದಲ್ಲಿ ಒಬ್ರು ಚೆರಿ ಟೊಮೆಟೊ ಮಾರ್ತಾ ಇದ್ರು. ಅವ್ರ ಹತ್ರ ಒಂದೇ ಒಂದು ಹಣ್ಣು ಇಸ್ಕೊಂಬಂದಿದೆ. ಈಗ ನೋಡಿ, ನಮ್ಮ ಹತ್ರನೇ ಇದ್ರ ಗಿಡ ಬೆಳೆದಿದೆ. ಈಗೀಗ ಕೆಂಪು ಬಣ್ಣದ ದಾಸವಾಳ ಹೂ ತುಂಬಾ ಅರಳಕ್ಕೆ ಶುರು ಆಗಿದೆ. ಬೇರೆ ಬಣ್ಣದ ಹೂ ಬಿಟ್ಟಾಗ ಇದ್ರೊಳಗೆ ಹೂ ಬಿಡ್ತಿರ್ಲಿಲ್ಲ. ಈಗ ಇದ್ರೊಳಗೆ ಬಿಡ್ತಾ ಇದೆ, ಅದ್ರೊಳಗೆ ಕಮ್ಮಿ ಆಗಿದೆ. ಈ ತರ ಜುಮ್ಕ ಹೂ ಅಂತೂ ಯಾವಾಗ್ಲೂ ಬಿಡ್ತಾನೆ ಇರುತ್ತೆ. ಈ ಗಿಡನ ಟ್ರಿಮ್ ಮಾಡೋಣ ಅಂದ್ರೆ 2-3 ಮೊಗ್ಗು ಇದ್ದೇ ಇರುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಈಗ ನಮ್ಮ ಸಪೋಟ ಮರದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ಹಣ್ಣುಗಳು ಬಿಟ್ಟಿದೆ ಅಂತ. ಹಾರ್ವೆಸ್ಟ್ ಮಾಡೋದಕ್ಕೆ ಸೈಜ್ ಪರ್ಫೆಕ್ಟ್ ಆಗಿದೆ. ಹೋದ ವರ್ಷ ಜಾನ್ವರಿಲಿ ಎಲ್ಲ ಹಾರ್ವೆಸ್ಟ್ ಆಗಿತ್ತು. ನೋಡಿ ಎಲ್ಲ ಕಡೆ ಎಷ್ಟೆಲ್ಲ ಫ್ರೂಟ್ಸ್ ಕಾಣಿಸ್ತಾ ಇದೆ ಅಂತ. ಇದ್ರ ಮೇಲೆ ಸ್ವಲ್ಪ ತರ್ತರಿಯಾಗಿರುತ್ತಲ್ಲ, ಅದೆಲ್ಲ ನೈಸ್ ಆಗಬೇಕಂತೆ, ಅವಾಗ ಹಾರ್ವೆಸ್ಟ್ ಮಾಡಬೇಕಂತೆ. ಬಟ್ ನಾನು ಹೇಳೋದು ತುಂಬ ದೊಡ್ಡ ಸೈಜ್ ಇರೋದು ಹಾರ್ವೆಸ್ಟ್ ಮಾಡ್ಬೋದು, ಹಣ್ಣಾಗುತ್ತೆ ಅಂತ. ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ. ಆ್ಯಕ್ಚುಲಿ ಇದು ಹಣ್ಣಾಗಕ್ಕೆ ಮುಂಚೆ ಪಕ್ಷಿಗಳು ಒಂದ್ಸಲ ಇದಕ್ಕೆ ಬಾಯಿ ಹಾಕಿರ್ತಾರೆ, ಸ್ಕ್ರ್ಯಾಚ್ ಮಾಡಿರ್ತವೆ. ಆವಾಗ ಗೊತ್ತಾಗುತ್ತೆ ಸಪೋಟ ಇನ್ನೇನು ಹಣ್ಣಿಗೆ ಬಂತಂತ. ಇನ್ನೊಂದೇನಪ್ಪ ಅಂದರೆ ಇದನ್ನ ಕರೆಕ್ಟ್ ಟೈಮ್ಗೆ ಹಾರ್ವೆಸ್ಟ್ ಮಾಡಲಿಲ್ಲ ಅಂದರೆ ಇದ್ರ ಮೇಲೆ ರಿಂಕಲ್ಸ್ ಥರ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಹಣ್ಣಾಗೋದಕ್ಕೆ ರೆಡಿ ಆಗಿದೆ ಅಂತ. ಇದು ನೋಡ್ತಾ ಇದ್ದೀರಲ್ಲ, ಇದು ಸಣ್ಣ ಸೈಜ್. ದಪ್ಪದೆಲ್ಲ ಬೇರೆ ಕಡೆ ಇದೆ, ಮಧ್ಯದಲ್ಲಿ ಸೇರ್ಕೊಂಡಿದೆ. ಹುಡುಕಿ ನೋಡಬೇಕು. ಈ ಮರಕ್ಕೆ ನಾವು ರೀಪಾಟ್ ಎಲ್ಲ ಮಾಡಕ್ ಹೋಗಲ್ಲ. ಗೊಬ್ಬರ ಹಾಕ್ಬೇಕಂದ್ರೆ ಇದ್ರ ಬುಡದಲ್ಲೇ ಹಾಕೋದು. ಲಿಕ್ವಿಡ್ ಅಲ್ಲಿ ಕಿಚನ್ ವೇಸ್ಟ್ ನೀರ್ ಹಾಕ್ತಿವಿ. ಮರ ತುಂಬಾ ಬುಷಿಯಾಗಿದೆ. ಸುತ್ತಲೂ ನೀವು ಫ್ರೂಟ್ಸ್ ನೋಡ್ಬೋದು. ಇದಕ್ಕೆ ಒಂದಿನಾನು ನೀರ್ ಹಾಕ್ತಲೇ ಬಿಡಬಾರ್ದು. ಸಪೋಟ ಸೈಜ್ ಶ್ರಿಂಕ್ ಆಗಿಬಿಡುತ್ತೆ. ಸಪೋಟ ಹಣ್ಣು ಮಾತ್ರ ತುಂಬಾನೇ ಸ್ವೀಟ್ ಆಗಿರುತ್ತೆ. ನಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್, ಇಷ್ಟು ಒಳ್ಳೆ ಹಣ್ಣು ಬೆಳೆದಿದೀವಿ ಅಂತ. ಹಣ್ಣು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು. ಆದ್ರೆ ಶುಗರ್ ಪೇಷಂಟ್ಸ್ ಮಾತ್ರ ನೋಡ್ಕೊಂಡು ತಿನ್ಬೇಕು. ಇದು ನೋಡ್ತಾ ಇದ್ದೀರಲ್ಲ, ಮರದ ಮಧ್ಯದಲ್ಲಿ ಸೇರ್ಕೊಂಡಿದೆ. ಇದೇ ಎಲ್ಲದಕ್ಕಿಂತ ದೊಡ್ಡ ಸೈಜ್. ಈಗ ಮರ ನೋಡಿದಾಯ್ತಲ್ಲ, ಮೇಲ್ಗಡೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಇದು ತಾನೇ ಬೆಳೆದಿರೋ ಅಂತ ಹೂಗಳು. ಇದ್ರ ಹೆಸರು ಏನಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಹೂಗಳು ತುಂಬಾನೇ ಸುಂದರವಾಗಿ ಎದ್ದು ಕಾಣಿಸ್ತಿದ್ವು, ತುಂಬಾ ಬ್ರೈಟ್ ಕಲರ್. ಅದರಿಂದ ಮೊದಲು ಇದೇ ತೋರ್ಸೋಣ ಅಂತ. ಒಂದಷ್ಟು ವರ್ಷದ ಹಿಂದೆ ನಿಂಬೆ ಗಿಡದಲ್ಲಿ ಏರ್ ಲೇರಿಂಗ್ ಮಾಡಿದ್ವಿ. ಅದರಿಂದ ಈಗ ನೋಡಿ ಕಾಯಿ ಎಲ್ಲ ಬಿಡ್ತಾ ಇದೆ. ಇದು 3ನೇ ಅಥವಾ 4ನೇ ಸಲ ಬಿಡ್ತಾ ಇರೋದು. ನೋಡಿ ಸಣ್ಣ ಸಣ್ಣ ಕಾಯಿಗಳು. ನಿಂಬೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಕ್ವಾಂಟಿಟಿಲಿ ಅಷ್ಟೊಂದು ಬಿಡೋದಿಲ್ಲ. ಗಿಡದಲ್ಲಿ ಟೊಮೆಟೊ ಕಾಯಿ ತುಂಬಾ ಕಾಣಿಸ್ತು, ಅದರಿಂದ ತೋರಿಸ್ತಾ ಇದ್ದೀನಿ. ನೋಡಿ ಏನ್ ಸೈಜ್ ಬಂದಿದೆ ಅಂತ. ಗಿಡ ತುಂಬಾ ಕಾಯಿಗಳು. ಇದು ಕಲರ್ ಬಂದಾಗೆ ಇದನ್ನ ಹಾರ್ವೆಸ್ಟ್ ಮಾಡಬೇಕು. ಟೊಮೆಟೊ ಗಿಡ ಎಲ್ಲ ತಾನೇ ಬೆಳಿತವೆ. ಕಂಪೋಸ್ಟ್ ಅಲ್ಲಿ ಸೀಡ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಉತ್ಪತ್ತಿ ಆಗ್ತಾ ಇರ್ತವೆ. ಇಲ್ಲಿ ನೋಡಿ ಚೆರಿ ಟೊಮೆಟೊ ತುಂಬಾ ಕ್ವಾಂಟಿಟಿಲಿ ಬಿಟ್ಟಿದೆ, ತುಂಬಾ ಹಣ್ಣಾಗೋಗಿದೆ. ಇವತ್ತು ಇದನ್ನ ಹಾರ್ವೆಸ್ಟ್ ಮಾಡಬೇಕು. ಆದ್ರೆ ಇದ್ರ ಅಕ್ಕಪಕ್ಕ ಇರೋ ಅಂತ ಒಂದಷ್ಟೇ ಗಿಡಗಳು ನಿಮ್ಗೆ ತೋರಿಸ್ತೀನಿ. ನೋಡಿ ಇದೊಂದು ಸಪೋಟ ಗಿಡ. ಗಿಡದ ಸೈಜ್ ಕಮ್ಮಿ, ಆದರೆ ಬ್ರಾಂಚಸ್ ಜಾಸ್ತಿ. ಇದ್ರೊಳಗೂ ಸುಮಾರು ಕಾಯಿ ಎಲ್ಲ ಬಿಟ್ಟಿದೆ. ಸಣ್ಣ ಸೈಜು, ಮೀಡಿಯಮು. ಇದಿನ್ನೂ ಬಿಟ್ಟರೆ ದಪ್ಪ ಸೈಜ್ ಆಗುತ್ತೆ. ಇದು ಎಲ್ಲದಕ್ಕಿಂತ ದಪ್ಪದು. ತೋರಿಸ್ತೀನಿ ನೋಡಿ. ಸಪೋಟ ಶೇಪ್ ನೋಡಿದ್ರಲ್ಲ, ಇದು ರೌಂಡ್ಗಿದೆ. ಕೆಳಗಡೆ ಇರೋದು ಓವಲ್ ಶೇಪಲ್ಲಿ. ಕಳ್ಳಿ ಗಿಡದ ಮಧ್ಯೆ ಎಲ್ಲ ಸೇರ್ಕೊಂಡಿದೆ. ಕಷ್ಟಪಟ್ಟು ಇದನ್ನು ಹಾರ್ವೆಸ್ಟ್ ಮಾಡಬೇಕು. ನೋಡಿ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಫುಲ್ ಹಣ್ಣಾಗೋಗಿದೆ. ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಲ್ಲ, ಒಂದಷ್ಟು ಪಕ್ಷಿಗಳಿಗೂ ಬಿಟ್ಟಿದ್ದೀನಿ. ನೋಡಿ ಒಂದೆರಡು ಹಣ್ಣು ಬಿಟ್ಟಿದೆಯಲ್ಲ, ತಿನ್ನಿ ಅಂತ ಬಿಟ್ಟಿದ್ದೀನಿ. ಕೆಳಗಡೆ ಎಲ್ಲನೂ ಒಂದಷ್ಟು ಬಿಟ್ಟಿದೆ. ಇದು ಯಾವ ಹೂ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ತುಂಬಾ ಸುಂದರವಾದ ಬಿಳಿ ಹೂಗಳು. ಆ್ಯಪಲ್ ಗಿಡದಲ್ಲಿ ಫ್ರೂಟ್ ಸೆಟ್ ಆಗಿದೆ ಅಂತ ತೋರಿಸಿದ್ನಲ್ಲ, ಅದು ಆಲ್ರೆಡಿ ಕೊಳಿತಾ ಇದೆ. ಹೋಗಲಿ ಬಿಡಿ, ಗಿಡ ಚೆನ್ನಾಗಿ ಬಲಿಷ್ಠವಾಗಲಿ. ನೆಕ್ಸ್ಟ್ ಟೈಮ್ ಬಿಟ್ಟಾಗ ಖುಷಿ ಪಡೋಣ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆರಿ ಟೊಮೆಟೊ ನೋಡಿ, ಈ ಗಿಡದಲ್ಲಿ ಬಿಟ್ಟಿರೋದು ಬಂಚಲ್ಲಿ ಬಿಟ್ಟಿದೆ. ಇದ್ರ ಶೇಪ್ ಅಂತೂ ಟೋಟ್ಲಿ ಡಿಫ್ರೆಂಟ್ ಆಗಿದೆ. ನೋಡಿ ಹಣ್ಣು ಕೂಡ ಆಗಿದೆ, ಕಲರ್ ಬರ್ತಾ ಇದೆ. ಬಂಚಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇದ್ರ ಸೀಡ್ಸ್ ಎಲ್ಲ ಸೇವ್ ಮಾಡ್ಕೋಬೇಕು. ಸಖತ್ ಕಾಸ್ಟ್ಲಿ. ಜೋಳ ಬಿಟ್ಟಿತ್ತಲ್ಲ ನೋಡಿ, ಈಗ ಶ್ರಿಂಕ್ ಆಗ್ತಾ ಇದೆ. ಗಿಡ ಎಲ್ಲ ಒಣಗೋಗ್ತಾ ಇದೆ. ನನಗಂತೂ 4-5 ದಿನ ಹೇಳ್ತಾನೆ ಇದ್ದಾರೆ. ನಾನು ಇಲ್ಲ ಬೆಳಗ್ಗೆ ಮಾಡ್ತೀನಿ, ಇಲ್ಲ ಸಂಜೆ ಹಾರ್ವೆಸ್ಟ್ ಮಾಡ್ತೀನಿ ಅನ್ಕೊಂಡು ಇಷ್ಟು ನೋಡಿ.
ನೋಡಿ ಎಷ್ಟೆಲ್ಲ ಶ್ರಿಂಕ್ ಆಗಿದೆ ಅಂತ. ಹೊರಗಡೆ ಸಿಪ್ಪೆಲ್ಲ ಡ್ರೈ ಆಗೋಗಿದೆ. ಇನ್ನೂ ಒಂದೆರಡು ಇದೆ ನೋಡಿ. ಇದನ್ನ ನೀರಲ್ಲಿ ಇಟ್ಟು ನೋಡಬೇಕು ಸೈಜ್ ಸರಿ ಹೋಗುತ್ತಾ ಅಂತ. ಇವತ್ತು ಬೆಳಿಗ್ಗೆ ನನ್ನ ಮಗ ಒಂದು 3-4 ಸ್ಟಾರ್ ಫ್ರೂಟ್ಸ್ನ ಹಾರ್ವೆಸ್ಟ್ ಮಾಡ್ದ ಅವ್ರ ಫ್ರೆಂಡ್ಸ್ ಕೊಡಬೇಕಂತ. ಹಣ್ಣಿನ ಸೈಜ್ ಸ್ವಲ್ಪ ಚಿಕ್ಕದು, ಅಲ್ಲೇ ಕಲರ್ ಬರ್ತಾ ಇದೆ. ಆದರೆ ಯೋಚನೆ ಮಾಡಬೇಕು, ಇಷ್ಟು ಸಣ್ಣ ಗಿಡ, ಸಣ್ಣ ಸಣ್ಣ ಬ್ರಾಂಚಸ್, ಅದರೊಳಗೆ ಬಂಚಲ್ಲಿ ಬಿಟ್ಟಿದೆ. ಅದ್ರ ಭಾರ ಅದ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಒಂದಷ್ಟು ಸಣ್ಣ ಸಣ್ಣ ಕಾಯೆಲ್ಲ ಉದ್ರೋಗಿದ್ದವು. ಉಳ್ದಿರೋದು ಇಷ್ಟೇ. ಆದರೂ ಕ್ವಾಂಟಿಟಿ ನೋಡಿ ಎಷ್ಟೊಂದಿದೆ ಅಂತ. ಗಿಡಕ್ಕೆ 200-250 ರೂಪಾಯಿ ಕೊಟ್ಟಿರ್ತೀವಿ. ಆದರೆ ಇಷ್ಟೆಲ್ಲ ಹಣ್ಣು ಕೊಟ್ಟಿದೆಯಲ್ಲ, ಅದ್ರದ್ದೆಲ್ಲ ಯೋಚನೆ ಮಾಡಿ ನೋಡಿ. ಅದರ ಅರ್ಥ ಪೈಸಾ ವಸೂಲ್ ಅಂತ. ಇದರಿಂದ ಎಷ್ಟು ಸಲ ಹಣ್ಣು ತಗೊಂಡಿದ್ದೀವಿ. ದುಬೈಯಿಂದ ಖಜೂರ ತಂದಿದ್ವಲ್ಲ, ಅದನ್ನು ತಿಂದು ಅದರ ಸೀಡ್ಸ್ನ ನೆಟ್ಟಿದ್ವಿ. ನೋಡಿ ಎಷ್ಟೆಲ್ಲ ಗಿಡ ಬೆಳ್ಕೊಂಡಿದೆ ಅಂತ. ಇದ್ರದ್ದೇ ನರ್ಸರಿ ರೆಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಇದು ಆರೆಂಜ್ ಗಿಡ ಅಂತ ಹೇಳ್ತಾರೆ. ನನಗಂತೂ ಅದು ನೋಡೋಕ್ಕೆ ನಿಂಬೆ ಹಣ್ಣು ಥರ. ಕರಿಬೇ ಹೂವಿನ ಗಿಡದಲ್ಲಿ ಮತ್ತೆ ಹೂವೆಲ್ಲ ಬಿಟ್ಟಿತ್ತು. ಒಂದಷ್ಟು ತೆಗ್ದಿದ್ದೀನಿ. ಈಗ ನನಗೆ ಒಂದಷ್ಟು ಇದ್ರದ್ದು ಎಲೆ ಎಲ್ಲ ಬೇಕಾಗಿತ್ತು. ಸ್ವಲ್ಪನೇ ಕಡ್ಡಿ ಮುರಿತಾ ಇದ್ದೀನಿ. ಫುಲ್ ಕಡ್ಡಿ ತೆಗಿಯೋಕ್ಕೆ ಇಷ್ಟನೇ ಆಗಲ್ಲ. ನೋಡಿ ಇಷ್ಟು ಸಾಕು. ಇದ್ರೊಳಗೇನೆ ಒಂದು 5-6 ಕಡ್ಡಿ ಇದೆ. ಹಸಿರಾದ ಎಲೆಗಳು ನೋಡಿ ಏನು ಶೈನ್ ಇದೆ, ತುಂಬ ಚೆನ್ನಾಗಿದೆ. ಸಂಜೆ ಆಗೋಗಿದೆ, ಸ್ವಲ್ಪ ಕತ್ಲೆ. ಇದು ಫುಲ್ ಮೇಲಿರೋ ಅಂಥ ತಾರಸಿ ತೋಟ. ಈಗ ಮಾವಿನ ಮರದಲ್ಲಿ ನೋಡಿ ಹೂವೆಲ್ಲ ಬಿಡೋಕ್ಕೆ ಶುರುವಾಗಿದೆ. ಇದನ್ನು ರೀಪೋರ್ಟ್ ಮಾಡಿದ್ದು ಆಗಸ್ಟ್ ತಿಂಗಳಲ್ಲಿ. ಸಣ್ಣ ಡ್ರಮ್ನಲ್ಲಿ ಈ ಮರನ ನೆಟ್ಟಿದ್ವಿ. ಈಗ ಇದ್ರ ಪಾಟ್ ಚೇಂಜ್ ಮಾಡಿದ್ದೀವಿ ನೋಡಿ. ಸ್ವಲ್ಪ ಚಿಕ್ಕದು ಪಾಟ್. ಅಗ್ಲನೇ ಇನ್ನೊಂದು ಸ್ವಲ್ಪ ಅಗ್ಲ ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದು ಒಂಥರ ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಇದರಿಂದ ಆಲ್ರೆಡಿ ಎಷ್ಟೆಲ್ಲ ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ. ಟೋಟಲಾಗಿ 2 ಮರ ಇದೆ. ಇದ್ರೊಳಗೂ ತೋತಾಪುರಿ ಕಾಯಿನೇ ಬಿಡೋದು. ರೀಪಾಟ್ ಮಾಡಾದ್ಮೇಲೆ ಮೊದಲನೇ ಸಲ ಇದ್ರೊಳಗೆ ಹೂ ಬಿಡ್ತಾ ಇರೋದು. ಒಂದು ಸಲ ಈ ಗಿಡ ಇದ್ರೊಳಗೆ ಚೆನ್ನಾಗಿ ಸೆಟ್ ಆಗೋಗ್ಲಿ, ಆಮೇಲೆ ದೊಡ್ಡ ಕಂಟೈನರ್ಗೆ ನೆಟ್ಟಿದ್ರೆ ಆಯಿತು. ಸ್ಪೈಸ್ ಗಿಡ, ಇದನ್ನ ಕೆಳಗಡೆ ತಗೊಂಡು ಹೋಗಬೇಕು. ಚೆರಿ ಗುವಾವ ಸ್ವಲ್ಪ ಸೈಜ್ ಬಂದಿದೆ. ಅಗಸೆ ಗಿಡದಲ್ಲಿ ಹೂ ಬಿಟ್ಟಿದೆ ನೋಡಿ. ಅದರಿಂದ ಸೀಡ್ ಪಾಟ್ ಕೂಡ ರೆಡಿ ಆಗುತ್ತೆ. ಇಲ್ಲೊಂದು ಬಿಟ್ಟಿದೆ. ಈ ಥರ ಜಾಸ್ತಿ ಇದ್ದರೆ ಅದ್ರ ತಗೊಂಡು ಪಲ್ಯ ಎಲ್ಲ ಮಾಡ್ಬೋದು. ನನಗೇನಾದರೂ ಸೀಡ್ಸ್ ಬೇಕಂದರೆ ಅದನ್ನು ಗಿಡದಲ್ಲೇ ಚೆನ್ನಾಗಿ ಒಣಗಕ್ಕೆ ಬಿಡ್ತೀನಿ. ಅಂಜೂರ ಗಿಡ ತುಂಬ ಹಣ್ಣುಗಳು. ನಾನಂತೂ ಇದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಸಲ ಸ್ವಲ್ಪ ಸೈಜ್ ಕಮ್ಮಿ ಬಂದಿದೆ. ಇದನ್ನು ರೀಪಾಟ್ ಮಾಡಿದರೆ ಸರಿ ಹೋಗುತ್ತೆ ಅನಿಸುತ್ತೆ. ಈಗಂತೂ ನಮ್ಮ ತೋಟದಲ್ಲಿ ಸುಮಾರು ವೆರೈಟಿ ಪಕ್ಷಿಗಳು ಬರ್ತವೆ. ಈ ಹಣ್ಣು ಅಂದರೆ ಅದಕ್ಕೆ ತುಂಬ ಇಷ್ಟ. ಅದರಿಂದ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ತುಂಬ ಬೇಕಂದರೆ ಯಾವಾಗನ ತಗೊಂಡು ತಿನ್ಬೋದು. ದಾಳಿಂಬೆ ಬಣ್ಣ ಅಂತೂ ಸೂಪರಾಗಿ ಬಂದಿದೆ. ನೋಡೋದಕ್ಕಂತೂ ಹಾರ್ವೆಸ್ಟ್ ಮಾಡ್ಬೋದು ಅನಿಸುತ್ತೆ. ಆದರೆ ಬೇರೆ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡ್ತೀನಲ್ಲ, ಆ ಸಮಯದಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ. ನುಗ್ಗೆ ಮರದಲ್ಲಿ ರಾಶಿ ಹೂಗಳು. ಎಲೆಗಳಂತೂ ಅವಾಗವಾಗ ಹಾರ್ವೆಸ್ಟ್ ಮಾಡ್ತೀವಿ. ಇದ್ರ ಮೊಗ್ಗು ಹೂಯಿಂದನೂ ಒಳ್ಳೆ ಪಲ್ಯ ಎಲ್ಲ ತಯಾರಿಸ್ತಾರೆ. ಟೇಸ್ಟ್ ಅಷ್ಟೊಂದು ಇರೋದಿಲ್ಲ. ನಾನಿಲ್ಲಿ ಗಮನಿಸ್ತಾ ಇರೋದು ಇದರೊಳಗೆ ನುಗ್ಗೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆಯಾ ಅಂತ. ತುಂಬ ಗಮನ ಕೊಟ್ಟು ನೋಡಿದಾಗ ಒಂದೆರಡು ಕಡೆ ಕಾಣಿಸ್ತು ನೋಡಿ, ಸಣ್ಣದಾಗೆ. ಪ್ರತಿ ಸಲನೂ ಇದು ಉದ್ದ ಸೈಜ್ ಬಂದಮೇಲೆ ಕಾಣಿಸ್ಕೊಳ್ಳೋದು. ಮೊದಲನೇ ಸಲ ನೋಡಿ ಸಣ್ಣ ಸೈಜ್ ಇದ್ದಾಗಲೇ ಫೈಂಡ್ ಔಟ್ ಮಾಡಿದ್ದೀನಿ. ಪ್ರತಿ ಸಲನೂ 2 ನುಗ್ಗೆಕಾಯಿನೇ ಬಿಡೋದು. ಈ ಸಲ ಏನಾದರೂ ಜಾಸ್ತಿ ಇದೆಯಾ ಅಂತ ನೋಡಿದಾಗ ಇನ್ನೊಂದು ಕಡೆ ಕಾಣಿಸ್ಕೊಳ್ತು. ಇದರಲ್ಲಿ ಪಾಲಿನೇಷನ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ನಾನು ವಿಡಿಯೋ ಮಾಡ್ತಾ ಇದ್ದಂಗೆ ಒಂದು ದುಂಬಿ ಬಂತು ನೋಡಿ. ಸಣ್ಣ ಪಕ್ಷಿಗಳಿಗೆ ಇದ್ರ ಹೂ ಅಂದರೆ ತುಂಬಾ ಇಷ್ಟ. ಪರಾಗಸ್ಪರ್ಶ ತುಂಬ ಚೆನ್ನಾಗಾಗುತ್ತೆ. ಅದರಿಂದಾನೇ ಹೂ ಹಣ್ಣುಗಳು ಚೆನ್ನಾಗಿ ಬೆಳೆಯೋದು. ಚೇಪೆಕಾಯಿ ಗಿಡ ತೋರಿಸ್ತಾ ಇದ್ದೀನಿ. ಇದರೊಳಗೆ ಕಾಯಿ ಕೂಡ ಬಿಟ್ಟಿದೆ. ಒಳ್ಳೆ ಸೈಜ್ ಬಂದಿದೆ. ಆದರೆ ಇದ್ರ ಸೈಜ್ ಇನ್ನೂ ಡೆವಲಪ್ ಆಗಬೇಕು. ಆಲ್ರೆಡಿ ಇದರಿಂದ ಒಂದು ಕಾಯಿ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ಇನ್ನೊಂದಷ್ಟು ದಿನ ಬಿಟ್ಟಿರ್ತೀನಿ. ಇದರೊಳಗೆ ನೋಡಿ ಕೆಳಗಡೆನೇ ಇನ್ನೊಂದು ಕಾಯಿ ಬಿಟ್ಟಿದೆ. ನೋಡೋದಕ್ಕೆ ಸ್ವಲ್ಪ ಕಲರ್ ಬಂದಿರೋ ಥರ ಅನಿಸುತ್ತೆ. ಆದರೆ ಇದು ಸೈಜ್ ಬರುತ್ತೆ. ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ನಲ್ಲ, ಅದ್ರ ಸೈಜ್ ಸೂಪರಾಗಿತ್ತು.
ಇದು ತೈವಾನ್ ಚೇಪೆಕಾಯಿ. ಮಾವಿನಕಾಯಿ ಏನು ಸೈಜ್ ಬಂದಿದೆ ಅಂದರೆ ಭಾರಕ್ಕೆ ಮರ ಎಲ್ಲ ಬಗ್ಗೋಗಿದೆ. ಸ್ವಲ್ಪ ದೂರದಿಂದ ಇದ್ರ ಮರ ತೋರಿಸ್ತೀನಿ, ನಿಮಗೆ ನೋಡೋದಕ್ಕೆ ಒಂದು ಐಡಿಯಾ ಬರುತ್ತೆ. ಈಗ ಬನ್ನಿ ನೋಡೋಣ ಒಳಗಡೆ ಹೇಗೆ ಕಾಯಿ ಬಿಟ್ಟಿದೆ ಅಂತ. ಸಣ್ಣ ಸಣ್ಣ ಕಾಯಿಗಳು ಉದುರೋಗುತ್ತೆ ಅಂದ್ಕೊಳ್ತೀನಿ, ಆದರೆ ಚೆನ್ನಾಗೇ ಇದೆ. ಇನ್ನೂ ಕಾಯೆಲ್ಲ ಬಿಡ್ತಾನೆ ಇದೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಸಣ್ಣ ಕಾಯಿ. ಇವತ್ತಿನ ವಿಡಿಯೋ ಇಷ್ಟಪಟ್ಟಿರ್ತೀರಾ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.